ಹೊಸ ವಾಹನ, ಹೊಸ ಮನೆ, ಹೊಸ ಬಟ್ಟೆ ಹೀಗೆ ಪ್ರತಿಯೊಂದು ನಿರ್ದಿಷ್ಟ ವಸ್ತುಗಳನ್ನು ಖರೀದಿಸುವುದಕ್ಕೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರದ್ದೇ ಆದ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿಯೇ ಖರೀದಿಸಿದರೆ ಒಳ್ಳೆಯದಾಗಲಿದೆ. ಆದರೆ ಪಿತೃಪಕ್ಷದಲ್ಲಿ ಯಾವ ವಸ್ತುಗಳನ್ನು ಖರೀದಿಸಬಾರದು? ಈ ಕುರಿತು ತಿಳಿಯೋಣ. ಹೊಸ ಆಸ್ತಿ, ವಾಹನ, ಬಟ್ಟೆ ಖರೀದಿಸುವುದು ಅಶುಭ. ಪಿತೃಪಕ್ಷದಲ್ಲಿ ಹೊಸ ಬಟ್ಟೆ, ಆಭರಣ, ಆಸ್ತಿ, ವಾಹನ ಅಥವಾ ಯಾವುದೇ ಮಹತ್ವದ ವಸ್ತುಗಳನ್ನು ಖರೀದಿಸುವುದನ್ನು ಈ ಸಮಯದಲ್ಲಿ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಇದು ಕಠಿಣತೆ ಮತ್ತು ಸರಳತೆಯ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಶುಭ ಕಾರ್ಯಕ್ರಮಗಳು ಬೇಡ. ಮದುವೆಗಳು, ಗೃಹ ಪ್ರವೇಶಗಳು ಅಥವಾ ಹಬ್ಬಗಳು ಸೇರಿದಂತೆ ಯಾವುದೇ ರೀತಿಯ ಆಚರಣೆಯನ್ನು ತಪ್ಪಿಸಿ. ಪಿತೃಪಕ್ಷವು ಶೋಕದ ಸಮಯವಾಗಿದ್ದು ಹಬ್ಬವಲ್ಲ ಎಂದು ನೆನಪಿಡಿ. ಮಾಂಸಾಹಾರ ತ್ಯಜಿಸಿ. ಮಾಂಸಾಹಾರ, ಮದ್ಯ ಮತ್ತು ಇತರ ಅಮಲು ಪದಾರ್ಥಗಳ ಸೇವನೆಯಿಂದ ದೂರವಿರಿ. ಈ ಅವಧಿಯು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಉದ್ದೇಶಿಸಲಾಗಿದೆ ಮತ್ತು ಈ ಮಾಂಸಾಹಾರದಿಂದ ದೂರವಿರುವುದು ಪೂರ್ವಜರಿಗೆ ಗೌರವದ ಸಂಕೇತವಾಗಿದೆ. ಕೂದಲು, ಉಗುರುಗಳನ್ನು ಕತ್ತರಿಸಬೇಡಿ. ಪಿತೃಪಕ್ಷದ ಸಮಯದಲ್ಲಿ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವುದನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಪೂರ್ವಜರ ಆತ್ಮಗಳಿಗೆ ಅಗೌರವ ಸೂಚಿಸಿದಂತೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಶಾಂತಿ ಕಾಪಾಡಿಕೊಳ್ಳಿ. ಮನೆಯಲ್ಲಿ ಶಾಂತಿಯುತ ಮತ್ತು ಸಾಮರಸ್ಯದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಜಗಳಗಳು, ವಿವಾದಗಳು ಅಥವಾ ಯಾವುದೇ ರೀತಿಯ ನಕಾರಾತ್ಮಕತೆಯನ್ನು ತಪ್ಪಿಸಿ. ಇದು ಅಗಲಿದ ಆತ್ಮಗಳ ಶಾಂತಿಯನ್ನು ಭಂಗಗೊಳಿಸುತ್ತದೆ. ರಾತ್ರಿ ಪ್ರಯಾಣದಿಂದ ದೂರವಿರಿ. ರಾತ್ರಿಯಲ್ಲಿ ಪ್ರಯಾಣಿಸುವುದನ್ನು ಸಾಮಾನ್ಯವಾಗಿ ಪಿತೃಪಕ್ಷದ ಸಮಯದಲ್ಲಿ ತಪ್ಪಿಸಿ, ಏಕೆಂದರೆ ಈ ಸಮಯವನ್ನು ಅಪಾಯಕಾರಿ ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಶ್ರಾದ್ದ ನೈವೇದ್ಯದಿಂದ ತಿನ್ನಬೇಡಿ. ಶ್ರಾದ್ದ ಆಚರಣೆಗಾಗಿ ತಯಾರಿಸಿದ ಆಹಾರವನ್ನು ಪೂರ್ವಜರಿಗೆ ಅರ್ಪಿಸುವ ಮೊದಲು ಸೇವಿಸಬೇಡಿ. ಈ ಆಹಾರವನ್ನು ಅಗಲಿದ ಆತ್ಮಗಳಿಗೆ ಸಮರ್ಪಿಸಲಾಗಿದೆ ಮತ್ತು ಅದನ್ನು ಮುಂಚಿತವಾಗಿ ತಿನ್ನುವುದು ಅಗೌರವವೆಂದು ಪರಿಗಣಿಸಲಾಗುತ್ತದೆ. ಬ್ರಾಹ್ಮಣರು ಅಥವಾ ಅತಿಥಿಗಳನ್ನು ಅಗೌರವಿಸಬೇಡಿ. ಈ ಸಮಯದಲ್ಲಿ ಬ್ರಾಹ್ಮಣರು ಮತ್ತು ಅತಿಥಿಗಳನ್ನು ಅತ್ಯಂತ ಗೌರವದಿಂದ ನಡೆಸಿಕೊಳ್ಳಿ. ವಿಶೇಷವಾಗಿ ಶ್ರಾದ್ದ ಆಚರಣೆಗಳಲ್ಲಿ ತೊಡಗಿರುವವರು ಅವರನ್ನು ಅಗೌರವಿಸುವುದು ಪೂರ್ವಜರನ್ನು ಅಗೌರವಿಸುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗಿದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.